ಬ್ರೈನ್ ಇನ್ಫೆಕ್ಷನ್ಸ್ ಅನ್ನೋದು ಇಟ್ ಮೈಟ್ ಸೌಂಡ್ ಸ್ಕೇರಿ, ಆದರೆ ಇದು ಎಷ್ಟು ಕಾಮನ್ ಎಸ್ಪೆಷಲಿ ನಮ್ಮ ಭಾರತದಲ್ಲಿ, ಆ್ಯಂಡ್ ಅನ್ ಆವ್ರೇಜ್ ಪರ್ಸನ್ ಶುಡ್ ಹಿ ಆರ್ ಶಿ ವರಿ ಅಬೌಟ್ ಇಟ್ ಅಂತ ಕೇಳಿದ್ರೆ, ನಮ್ಮ ಭಾರತದ ಸ್ಟ್ಯಾಟಿಸ್ಟಿಕ್ಸ್ ಅಂತಲೇ ತಗೊಳ್ತಾ ಇಟ್ ಈಸ್ ಅ ಪಬ್ಲಿಕ್ ಹೆಲ್ತ್ ಚಾಲೆಂಜ್ ನಮ್ಮ ಭಾರತದಲ್ಲಿ ವಿತ್ ಅ ಹೈ ಮಾರ್ಬಿಡಿಟಿ ಮತ್ತು ಮಾರ್ಟಾಲಿಟಿ. ಹಾಗಾಗಿ ಇದರ ಬೇಸಿಕ್ಸಿಂದ ಅರ್ಥ ಮಾಡ್ಕೊಳ್ಳೋಣ ಅಂತ. ಡಾಕ್ಟರ್, ವಾಟ್ ಎಕ್ಸಾಕ್ಟ್ಲಿ ಇಸ್ ಅ ಬ್ರೈನ್ ಇನ್ಫೆಕ್ಷನ್? ಕ್ಯಾನ್ ಇಟ್ ಬಿ ಸಿಂಪಲ್ ಟು ಕಾಂಪ್ಲೆಕ್ಸ್ವರೆಗೂ ಹೋಗಬಹುದಾ, ಅಥವಾ ಇಸ್ ಇಟ್ ಆಲ್ವೇಸ್ ಕಾಂಪ್ಲೆಕ್ಸ್? ಅಲ್ಲ, ಇನ್ ಜನರಲ್ ಬ್ರೈನ್ ಇನ್ಫೆಕ್ಷನ್ ಅನ್ನೋದೇ ಒಂದು ಸೀರಿಯಸ್ ಕಂಡೀಷನ್. ಸಿಂಪಲ್ ಬ್ರೈನ್ ಇನ್ಫೆಕ್ಷನ್ ಅಂತಿಲ್ಲ, ಆಯಿತಾ? ಈ ಬ್ರೈನ್ ಇನ್ಫೆಕ್ಷನ್ ಅನ್ನೋದನ್ನ ಇಟ್ಸ್ ಅ ವೆರಿ ಕ್ರೂಡ್ ಟರ್ಮ್, ಅಂಬ್ರೆಲಾ ಟರ್ಮ್ ಥರ. ಬ್ರೈನ್ ಇನ್ಫೆಕ್ಷನಲ್ಲಿ ಬೇರೆ ಬೇರೆ ಇದೆ. ಒಂದು ಪರ್ಸೆ ಆಗ್ಬೋದು, ಮಿದುಳಿನ ಒಂದು ಏನಿದೆ ಸಬ್ಸ್ಟೆನ್ಸ್, ಅದಕ್ಕೆ ಇನ್ಫೆಕ್ಷನ್ ಆಗ್ಬೋದು. ಅದಕ್ಕೆ ಎನ್ಸೆಫಲೈಟಿಸ್ ಅಂತ ಕರಿತೀವಿ, ಆಯಿತಾ? ಮಿದುಳಿನ ಪದರ ಏನಿದೆ ಹೊರಗಡೆ, ಅವುಗಳ ಇನ್ಫೆಕ್ಷನ್ ಆಗ್ಬೋದು. ಅದಕ್ಕೆ ಮೆನಿಂಜೈಟಿಸ್ ಅಂತ ಕರಿತೀವಿ. ಮೆನಿಂಜಸ್ ಅಂದರೆ ಮಿದುಳಿನ ಹೊರಗಡೆ ಅಂತ ಕವರ್ ಮಾಡೋ ಪದರಗಳು. ಮೆನಿಂಜೈಟಿಸ್ ಇಂದ ಬ್ರೈನ್ ಇನ್ಫೆಕ್ಷನ್ ಆಗ್ಬೋದು. ಸೊ ಮೆನಿಂಗೋ ಎನ್ಕೆಫಲೈಟಿಸ್ ಅಂತಾನೂ ಕರಿತೀವಿ. ಸೊ ಬ್ರೈನಿನ ಮ್ಯಾಟರ್ ಮಾತ್ರ ಇನ್ಫೆಕ್ಷನ್ ಆಗ್ಬೋದು, ಬ್ರೈನಿನ ಸುತ್ತ ಇರೋ ಪದರಗಳ ಇನ್ಫೆಕ್ಷನ್ ಆಗ್ಬೋದು, ಎರಡೂ ಸೇರಿ ಕೂಡ ಆಗ್ಬಹುದು, ಆಯಿತಾ? ಇನ್ನೊಂದೇನಂತಂದರೆ ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್ ಆಗ್ಬೋದು. ಸ್ಪೈನಲ್ ಕಾರ್ಡ್ ಒಳಗಡೆ ಇನ್ಫೆಕ್ಷನ್ ಆಗಲಿ ಇನ್ನೊಂದು ಆಗ್ಬೋದು. ಅದಕ್ಕೆ ಮೈಲೈಟಿಸ್ ಅಂತ ಕರಿತೀವಿ, ಆಯಿತಾ? ಸೊ ಅದು ಒಂದು ಕಾರಣ ಇದೆ. ಸೊ ಬೇರೆ ಬೇರೆ ಸಣ್ಣ ಸಣ್ಣ ಡಿಫ್ರೆನ್ಸಸ್ ಅದರಲ್ಲಿ. ಓವರ್ ಆಲ್ ಇಂಟರ್ಮ್ ಬ್ರೈನ್ ಇನ್ಫೆಕ್ಷನ್ ಅಂತಂತು ಅಂದರೆ ಮಿದುಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಒಂದು ಪದರಗಳಾಗಲಿ ಅಥವಾ ಸಂಬಂಧಪಟ್ಟ ಒಂದು ಏನಿದೆ ಅವಕ್ಕೆ ಇನ್ಫೆಕ್ಷನ್ ಆಗೋದು. ಸುತ್ತಮುತ್ತಲಿನ ಸ್ಟ್ರಕ್ಚರ್ಸ್ನು ಕನ್ಸಿಡರ್ ಮಾಡಬಹುದಾ? ಅಂದರೆ ಮಿದುಳು ಮತ್ತು ಅದರ ಸುತ್ತಮುತ್ತಲಿನ ಸ್ಟ್ರಕ್ಚರ್ಸ್ ಅಲ್ಲಿ ಆಗುವಂಥ ಇನ್ಫೆಕ್ಷನ್ಸ್. ಹೌದು. ಸೊ ಇನ್ಫೆಕ್ಷನ್ ಅಂತಿದ್ದ ಹಾಗೆ ಒಂದು ಕಾಮನ್ ಡೌಟ್ ಬರಬಹುದು, ಇದು ಬ್ಯಾಕ್ಟೀರಿಯಲ್ಲ, ವೈರಸ್ಸಾ, ಫಂಗಸ್ಸಾ, ಪ್ಯಾರಾಸೈಟ್ಸಾ, ಅಥವಾ ಆಲ್ ಆಫ್ ದ ಅಬವ್? ಇನ್ನೂ ಜಾಸ್ತಿ ಇದೆ, ನೀವು ಹೇಳಿದಕ್ಕಿಂತ ಜಾಸ್ತಿ ಇದೆ. ಮಿದುಳಿನ ಇನ್ಫೆಕ್ಷನ್ನು ಬ್ಯಾಕ್ಟೀರಿಯಲ್ಲೂ ಆಗ್ಬೋದು, ವೈರಲ್ಲೂ ಆಗ್ಬೋದು, ಫಂಗಲ್ಲೂ ಆಗ್ಬೋದು, ಪ್ಯಾರಾಸಿಟಿಕ್ಕೂ ಆಗ್ಬೋದು. ಅದಕ್ಕೂ ಮೇಲೆ ಕೆಲವೊಂದಷ್ಟು ಕೆಮಿಕಲ್ ಸಬ್ಸ್ಟೆನ್ಸಿಂದ ಆಗ್ಬೋದು. ಕೆಮಿಕಲ್ ಮೆನಿಂಜೈಟಿಸ್ ಅಂತ ಕರಿತೀವಿ. ಕೆಲವೊಂದು ಸಲ ಆಟೋ ಇಮ್ಯೂನ್ ಆಗಿ ಎನ್ಸೆಫಲೈಟಿಸ್, ಆಟೋ ಇಮ್ಯೂನ್ ಆಗಿ ಮೆನಿಂಜೈಟಿಸ್ ಆಗುವಂಥ ಸಾಧ್ಯತೆ ಇದೆ. ಆಟೋ ಇಮ್ಯೂನ್ ಆಗಿ ಮೈಲೈಟಿಸ್ ಆಗೋದು. ದೇಹದ ಯಾವುದೇ ಇನ್ಫೆಕ್ಷನ್ ಇಲ್ಲದೆ ದೇಹದ ಇಮ್ಯೂನ್ ಸಿಸ್ಟಮ್ಮು ದೇಹದ ತನ್ನದೇ ಅಂಗದ ಮೇಲೆ ರಿಯಾಕ್ಟ್ ಆಗಿ ಆಗುವಂಥ ತೊಂದರೆಗಳಿಂದನೂ ಆಗ್ಬೋದು. ಕೆಲವೊಂದ್ಸಲ ಇನ್ಫೆಕ್ಷನ್ ಇಲ್ಲದೆ ಆಗತ್ತೆ. ಇದು ಇನ್ಫೆಕ್ಷನ್ ಆಗೋದು ಬ್ಯಾಕ್ಟೀರಿಯಲ್ಲು, ವೈರಲ್ಲು, ಫಂಗಲ್ಲು, ಪ್ಯಾರಾಸಿಟಿಕ್ಕು. ಇನ್ಫೆಕ್ಷನ್ ಅಲ್ಲದೆ ಆಗೋ ಮೆನಿಂಜೈಟಿಸ್ಸು, ಇನ್ಫೆಕ್ಷನ್ ಅಲ್ಲದೆ ಆಗೋ ಎನ್ಸೆಫಲೈಟಿಸ್ ಏನಿದೆ ಅದಕ್ಕೆ ಎಸೆಪ್ಟಿಕ್ ಮೆನಿಂಜೈಟಿಸ್ ಅಂತ ಕರಿತೀವಿ. ಅಂದರೆ ಸೆಪ್ಸಿಸ್ ಇಲ್ಲ, ಸೆಪ್ಸಿಸ್ ಅಂದರೆ ಇನ್ಫೆಕ್ಷನ್ ಅಂತ ಬ್ರಾಡ್ ಟರ್ಮು. ಸೊ ಇನ್ಫೆಕ್ಷನ್ ಅಲ್ಲದೆ ಬ್ರೈನಿಲ್ಲ ಆಗುವಂಥ ಈ ತೊಂದರೆಗಳೇನಿದೆ ಅವಕ್ಕೆ ಕೆಮಿಕಲ್ ಮೆನಿಂಜೈಟಿಸ್ ಆಗ್ಬೋದು, ಆಟೋ ಇಮ್ಯೂನ್ ಮೆನಿಂಗೋ ಎನ್ಕೆಫಲೈಟಿಸ್ ಆಗ್ಬೋದು. ಅವುಗಳದ್ದೇ ಬೇರೆ ಒಂದು ಆಯಾಮ. ಸೊ ಹಾಗಾಗಿ ಇನ್ಫೆಕ್ಷನ್ ಆಯಿತು ಅಂತಂದರೆ ಎಲ್ಲ ರೀತಿಯ ಆರ್ಗ್ಯಾನಿಸಮಿಂದಾನೂ ಇನ್ಫೆಕ್ಷನ್ ಆಗ್ಬೋದು. ಇನ್ಫೆಕ್ಷನ್ ಆಗದೇನೂ ಬ್ರೈನಿಗೆ ತೊಂದರೆ ಆಗ್ಬೋದು, ಎನ್ಸೆಫಲೈಟಿಸ್ ಆರ್ ಮೆನಿಂಜೈಟಿಸ್. ಸೊ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಒಂದು ಕಾಲದಲ್ಲಿ ಮೆದುಳು ಈ ಬ್ರೈನ್ನ ಇಮ್ಯೂನ್ ಪ್ರಿವಿಲೇಜ್ಡ್ ಆರ್ಗನ್ ಅಂತ ಕರಿತಾ ಇದ್ರು. ಬಟ್ ಆನಂತರ ಗೊತ್ತಾಗುತ್ತೆ ಇದಕ್ಕೆ ಸ್ಟ್ಯಾಂಡ್ ಅಲೋನ್ ಇಮ್ಯೂನ್ ಸಿಸ್ಟಮ್ಮೇ ಇದೆ ಮೆದುಳಿಗೆ ಅಂತ. ಮಿದುಳು ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮಗೆ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತಲ್ಲ, ಆ ಬ್ಲಡ್ ಸರ್ಕ್ಯುಲೇಷನ್ ಇಂದ ಒಂದು ಸ್ವಲ್ಪ ಅದಕ್ಕೆ ಬ್ಯಾರಿಯರ್ಸು ಜಾಸ್ತಿ, ಅದನ್ನೊಂದು ಸ್ವಲ್ಪ ಪ್ರೊಟೆಕ್ಟೆಡ್ ಆಗಿಟ್ಟಿರುತ್ತೆ. ಅದಕ್ಕೆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಕರಿತೀವಿ. ಹಂಗಂತಂದ್ರೆ ಏನು ಅಂತಂದ್ರೆ ಮಿದುಳಿಗೆ ಅವಶ್ಯವಾಗಿರುವ ವಸ್ತುಗಳನ್ನು ಮಾತ್ರ ಫಿಲ್ಟರ್ ಮಾಡಿ ಅದು ಒಳಗೆ ಕಳಿಸುತ್ತೆ. ಅವಶ್ಯಕತೆ ಇಲ್ಲದೆ ಇರೋಂಥದ್ದನ್ನ ಒಳಗೆ ಕಳಿಸಲ್ಲ. ಮಲ್ಟಿಪಲ್ ಲೇಯರ್ಸ್ ಆಫ್ ಡಿಫೆನ್ಸ್ ಇದೆ ಅನ್ಬಹುದಾ? ಇಟ್ಸ್ ಕೈಂಡ್ ಆಫ್ ಎ ಡಿಫೆನ್ಸ್ ಮೆಕ್ಯಾನಿಸಮ್. ಅಂದರೆ ಈಗ ರಕ್ತದಲ್ಲಿರೋ ಎಲ್ಲ ವಸ್ತುಗಳು ಮಿದುಳೊಳಗೆ ಹೋಯ್ತು ಅಂತಂದರೆ ಮಿದುಳಿನ ಕೆಲಸ ಆಗಲ್ಲ. ಅದು ತುಂಬ ಹೈಲಿ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟು. ಈ ರಾಸಾಯನಿಕ ಕ್ರಿಯೆಗಳಾಗಲಿ ಅಥವಾ ನರ್ವ್ ಇಂಪಲ್ಸಸ್ಗಳಾಗಲಿ ಅಥವಾ ಅದಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಆಗಲಿ ಅದು ತುಂಬ ಟೈಟ್ಲಿ ರೆಗ್ಯುಲೇಟೆಡ್. ಅದು ಕರೆಕ್ಟಾಗಿರೋ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಅದು ವರ್ಕ್ ಆಗೋಕ್ಕಾಗತ್ತೆ. ಏರುಪೇರು ಆಯಿತು ಅಂತಂದರೆ ಅದಕ್ಕೆ ಮಾಡೋ ಕೆಲಸದಲ್ಲೂ ಏರುಪೇರು ಆಗಿಬಿಡತ್ತೆ. ಸೊ ಹಾಗಾಗಿ ಬ್ಲಡ್ಡಲ್ಲಿರುವಂಥ ಕೆಲವೊಂದಷ್ಟು ಪದಾರ್ಥಗಳು ಮಿದುಳಿನ ಒಳಗಡೆ ಅಥವಾ ಮಿದುಳಿನ ಸುತ್ತ ಏನು ಫ್ಲೂಯಿಡ್ ಇದೆ, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಏನು ಕರಿತೀವಿ, ಅದಕ್ಕೆ ಹೋಗಿ ಸೇರೋದಕ್ಕೆ ದೇರ್ ಆರ್ ಲಾಟ್ ಆಫ್ ಡಿಫೆನ್ಸಸ್. ಕೆಲವೊಂದಷ್ಟನ್ನು ಅದು ಕಳಿಸೋದೇ ಇಲ್ಲ, ಏನೇ ಆಯಿತು ಅಂತಂದ್ರೂ ಒಳಗಡೆ ಹೋಗೋದೇ ಇಲ್ಲ. ಕೆಲವೊಂದಷ್ಟು ತುಂಬ ಫ್ರೀಯಾಗಿ ಹೋಗುತ್ತೆ ಒಳಕ್ಕೆ. ಫಾರ್ ಎಕ್ಸಾಂಪಲ್ ಗ್ಲೂಕೋಸು ಆರಾಮಾಗಿ ಹೋಗುತ್ತೆ ಒಳಕ್ಕೆ. ಸೋಡಿಯಮ್ಮು ಅಂತ ಒಂದು ಎಲೆಕ್ಟ್ರೋಲೈಟ್ಸ್ ಏನಿದೆ ಅವುಗಳು ಆರಾಮಾಗಿ ಹೋಗುತ್ತೆ ಟು ಎನ್ ಎಕ್ಸ್ಟೆಂಟ್. ಎಸ್, ಅಂದರೆ ತುಂಬ ಫ್ರೀಯಾಗಿ ಏನು ಹೋಗಲ್ಲ ಕೆಫೀನು, ಬಟ್ ಟು ಎನ್ ಎಕ್ಸ್ಟೆಂಟ್. ಕೆಲವೊಂದಷ್ಟು ಡ್ರಗ್ಸು
ಸರ್, ಒಂದು ಕಾಂಟೆಕ್ಸ್ಟ್ಗೆ ನಾವು ಪಾರ್ಕಿನ್ಸನ್ಸ್ ವಿಡಿಯೋ ಮಾಡ್ತಾ ನೀವು ಹೇಳ್ತಾ ಇದ್ರಿ 2 ಮೆಡಿಕೇಶನ್ಸ್ ನ ಕೊಡ್ತೀರಾ, ಲಿವೋಡೋಪಾ ಮತ್ತೊಂದು ಕೊಡ್ತೀರಾ ಕಾರ್ಬಿಡೋಪಾ ಅಂತ. ಸೊ ನಾರ್ಮಲ್ ಆಗಿ ನೀವು ತಗೊಳ್ಳೋ ಡೋಪಮಿನ್ ಬ್ಲಡ್ ಬ್ರೈನ್ ಬ್ಯಾರಿಯರ್ ದಾಟ್ ಹೋಗಲ್ಲ, ಲಿವೋಡೋಪಾನೇ ತಗೋಬೇಕು. ಲಿವೋಡೋಪಾ ಮಾತ್ರ ದಾಟ್ ಹೋಗಕ್ಕಾಗತ್ತೆ, ಕಾರ್ಬಿಡೋಪಾ ಹೋಗಲ್ಲ. ಕಾರ್ಬಿಡೋಪಾ ಹೊರಗಡೆ ಲಿವೋಡೋಪಾನ್ ಯೂಸ್ ಆಗದೆ ಇರಂಗ್ ತಡೆಯುತ್ತೆ. ಸೊ ಸೇಮ್ ಥಿಂಗ್, ಲಾಟ್ ಆಫ್ ಡ್ರಗ್ಸ್ ಲೈಕ್ ದಟ್. ಮೆದುಳಿನ ಹೊರಗೆ ಅದು ಬ್ರೇಕ್ ಡೌನ್ ಆಗದೆ ಇರೋ ಹಾಗೆ ಎಷ್ಟೊಂದು ಆಂಟಿಬಯೋಟಿಕ್ಸ್ ಬ್ಲಡ್ ಬ್ರೈನ್ ಬ್ಯಾರಿಯರ್ ದಾಟ್ಕೊಂಡು ಹೋಗಲ್ಲ. ಸೊ ಬ್ರೈನಿನ ಇನ್ಫೆಕ್ಷನ್ಗೆ ಅಂತ ಸ್ಪೆಸಿಫಿಕ್ ಆಂಟಿಬಯೋಟಿಕ್ಸ್ ಇದೆ, ದಾಟ್ಕೊಂಡು ಹೋಗುವಂಥದ್ದು ಮಾತ್ರ ಇರುತ್ತೆ. ಸೊ ಹಾಗಾಗಿ ಬ್ರೈನ್ ಇಸ್ ವೆರಿ ವೆಲ್ ಪ್ರೊಟೆಕ್ಟೆಡ್ ಡಿಫೆನ್ಸಿವ್ಲಿ ಫ್ರಮ್ ದ ಬ್ಲಡ್. ಯಾವ್ದು ಅವಶ್ಯಕತೆ ಇದೆ ಅದು ಮಾತ್ರ ಹೋಗುತ್ತೆ, ಅವಶ್ಯಕತೆ ಇಲ್ಲದಿರೋದು ಒಳಗಡೆ ಹೋಗೋ ಸಾಧ್ಯತೆನೇ ಇಲ್ಲ. ದಟ್ ಲೀಡ್ಸ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇಷ್ಟೆಲ್ಲ ವೆಲ್ ಪ್ರೊಟೆಕ್ಟೆಡ್ ಆಗಿರುವಾಗ ಮೆದುಳು ಇನ್ಫೆಕ್ಷನ್ಸ್ ಹೇಗೆ ಮೆದುಳನ್ನ ರೀಚ್ ಆಗಬಹುದು ಅಂತ? ಇನ್ಫೆಕ್ಷನ್ ರೀಚ್ ಆಗಕ್ಕೆ ಯೂಶಲ್ ಆಗಿ ಬ್ರಾಡ್ ಆಗಿ 3 ಥರ. ಒಂದೇನು ಹೇಳ್ತೀವಿ, ಹೆಮಟೋಜಿನಸ್ ಅಂದರೆ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇರುತ್ತೆ. ಸೊ ಬ್ಲಡ್ ಇನ್ಫೆಕ್ಷನ್ ಆಗಿ ಬ್ಲಡ್ಡಿನ ಮುಖಾಂತರ ಅದು ಮೆದುಳಿನ ತಲುಪಬಹುದು. ಕೆಲವೊಂದ್ಸಲ ಏನಾಗುತ್ತೆ, ತುಂಬ ಓವರ್ವೆಲ್ಮಿಂಗ್ ಇನ್ಫೆಕ್ಷನ್ ಬ್ಲಡ್ಡಲ್ಲಿ ಇರುತ್ತೆ. ಸೊ ಅದೇನಾಗುತ್ತೆ, ಆ ಓವರ್ವೆಲ್ಮಿಂಗ್ ಇನ್ಫೆಕ್ಷನ್ ಇರುತ್ತೆ, ಬ್ಲಡ್ ಬ್ರೈನ್ ಬ್ಯಾರಿಯರು ಒಂದು ಹಂತಕ್ಕೆ ಕಾಂಪ್ರಮೈಸ್ ಆಗುತ್ತೆ. ಸೊ ರಕ್ತದಿಂದ ಒಳಗಡೆ ಹೋಗ್ಬೋದು, ಹೆಮಟೋಜಿನಸ್ ಸ್ಪ್ರೆಡ್ ಅಂತ ಕರಿತೀವಿ. ಎರಡನೇದು ಲೋಕಲ್ ಕಾಂಟಿಜಿಯಸ್ ಸ್ಪ್ರೆಡ್, ಅಂದರೆ ಮಿದುಳಿನ ಸುತ್ತಮುತ್ತ ಎಲ್ಲೋ ಇನ್ಫೆಕ್ಷನ್ ಇದೆ. ಉದಾಹರಣೆಗೆ ಕಿವಿ ಒಳಗಡೆ ಆಬ್ಸೆಸ್ ಆಗಿ ಇನ್ಫೆಕ್ಷನ್ ಆಗಿದೆ ತುಂಬ ದಿವಸಗಳಿಂದ, ಅಲ್ಲಿಂದ ಅದು ಮಿದುಳಿನ ಹೊರ ಪದರಗಳಿಗೆ ಹರಡಬಹುದು, ಅಲ್ಲಿಂದ ಹೋಗ್ಬೋದು. ಅಥವಾ ಎಷ್ಟೊಂದು ಜನಕ್ಕೆ ಈ ಕತ್ತಲ್ಲಾಗಲಿ, ಕುತ್ತಿಗೆನಲ್ಲಾಗಲಿ, ಬಾಯಲ್ಲಾಗಲಿ, ಹಲ್ಲಲ್ಲಾಗಲಿ ಅಥವಾ ಕಣ್ಣಲ್ಲಾಗಲಿ ಇನ್ಫೆಕ್ಷನ್ಸ್ ಇರುತ್ತೆ. ಆ ಇನ್ಫೆಕ್ಷನ್ಗಳು ಮಿದುಳಿನ ಹೊರ ಪದರಗಳಿಗೆ ಹಾಗೆ ಹೋಗಿ ಅದರಿಂದ ಆಗ್ಬೋದು. ಕೆಲವೊಂದ್ಸಲ ಏನಾಗೋದು ಗೊತ್ತಾ, ಸ್ಪೈನಿಗೆ TB ಆಗುತ್ತೆ. TB ಕ್ಯಾನ್ ಅಫೆಕ್ಟ್ ದ ಸ್ಪೈನ್, ಸ್ಪಾಂಡೈಲೋಡಿಸ್ಕೈಟಿಸ್ ಅಂತ ಕರಿತೀವಿ. ಅನ್ಟ್ರೀಟೆಡ್ ಆಗಿತ್ತು ಅನ್ನಂಗಿತ್ತು ಅಂತಂದರೆ ಅದು ಸೆಕೆಂಡರಿಲಿ ಅಲ್ಲಿರ್ತಕ್ಕಂಥ ಒಂದು ಮೆದುಳಿನ ಪದರಗಳು ಅದಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಲೋಕಲ್ ಆಗಿರುವಂಥ ತೊಂದರೆಗಳಿಂದ ಅದು ಹೋಗ್ಬೋದು. ತಲೆ ಬುರುಡೆ ಇದೆ, ತಲೆ ಬುರುಡೆ ಒಳಗಡೆ ಇನ್ಫೆಕ್ಷನ್ ಇರ್ಬೋದು, ಆಸ್ಟಿಯೋಮೈಲೈಟಿಸ್ ಆಫ್ ದ ಸ್ಕಲ್ ಅಂತೀವಿ, ಅದರಿಂದ ಮಿದುಳಿನ ಪದರಗಳಿಗೆ ಇನ್ಫೆಕ್ಷನ್ ಆಗ್ಬೋದು. ಸೊ ಸೆಕೆಂಡ್ ಇಸ್ ಲೋಕಲ್. ಮೂರನೇದೇನು ಅಂದರೆ ಡೈರೆಕ್ಟಾಗಿ ಮಿದುಳಿಗೆ ಇನ್ಫೆಕ್ಷನ್ ತಲುಪಿಸಿದ್ರೆ, ಫಾರ್ ಎಕ್ಸಾಂಪಲ್ ತಲೆಗೆ ಏಟು ಬಿದ್ದು ಮಿದುಳಿಗೆ ಅಥವಾ ತಲೆ ಬುರುಡೆಗೆ ಏಟು ಬಿದ್ದು ತಲೆ ಬುರುಡೆ ಫ್ರ್ಯಾಕ್ಚರ್ ಆಗಿ ಓಪನ್ ಆಗುತ್ತೆ, ಮಿದುಳಿನ ಪದರಗಳು ಹೊರಗಡೆ ಓಪನ್ ಆಗ್ಬೋದು, ಅದರಿಂದ ಒಳಗೆ ಹೋಗಬಹುದು. ಸರ್ಜರಿ ಮಾಡ್ತೀವಲ್ಲ, ಸರ್ಜರಿ ಈಸ್ ನಥಿಂಗ್ ಬಟ್ ಅ ಟ್ರಾಮಾ, ಕೈಂಡ್ ಆಫ್ ಟ್ರಾಮಾ. ಸೊ ನಾವು ಎಸೆಪ್ಸಿಸ್ ಸರಿಗೆ ಮೇಂಟೈನ್ ಆಗಲಿಲ್ಲ ಅಂದರೆ ಪೋಸ್ಟ್ ಸರ್ಜಿಕಲ್ ಮೆನಿಂಜೈಟಿಸ್ ಬರೋ ಸಾಧ್ಯತೆ ಇರುತ್ತೆ, ಎನ್ಸೆಫಲೈಟಿಸ್ ಬರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಸ್ವಲ್ಪ ಲಿಟಲ್ ಬಿಟ್ ರೇರ್ ಏನಂತಂದರೆ, ಫಾರ್ ಎಕ್ಸಾಂಪಲ್ ರೇಬೀಸ್ ಇನ್ಫೆಕ್ಷನ್ ಇರೋಂಥ ನಾಯಿ ಕಚ್ಚಿದ್ರೆ ಅದರ ಜೊಲ್ಲಲ್ಲಿ ಆ ರೇಬೀಸ್ ವೈರಸ್ ಇರುತ್ತೆ. ಅದು ನಮ್ಮ ದೇಹದ ಯಾವ ಭಾಗದಲ್ಲಿ ಕಚ್ಚುತ್ತೋ ಆ ಭಾಗದಲ್ಲಿರೋ ನರದ ಒಳಗಡೆ ಹೋಗಿ ಆ ನರದ ಮುಖಾಂತರ ಮೇಲ್ ಹೋಗಿ ಸ್ಪೈನಲ್ ಕಾರ್ಡಿಗೆ ಹೋಗಿ ಸ್ಪೈನಲ್ ಕಾರ್ಡಿಂದ ಮಿದುಳಿಗೆ ತಲುಪುತ್ತೆ. ಸೊ ದಟ್ ಇಸ್ ಎ ವೇ ಆಫ್ ಇನ್ಫೆಕ್ಷನ್. ರೇಬೀಸ್ ಇನ್ಫೆಕ್ಷನ್ ಮಿದುಳಿಗೆ ತಲುಪೋದೇ ಆ ರೀತಿಯಿಂದ. ದಟ್ ಈಸ್ ಒನ್. ಇನ್ನೊಂದು ತುಂಬ ಸ್ಪೆಷಲ್ ಟರ್ಮ್ ಇದೆ, ಸಮಥಿಂಗ್ ವಾಟ್ ವಿ ಕಾಲ್ ಆಸ್ ಸ್ವಿಮ್ಮಿಂಗ್ ಪೂಲ್ ಮೆನಿಂಜೈಟಿಸ್ ಅಂತ. ಆಯ್ತಾ, ಅದು ಕಾಮನ್ ಲೇಮ್ಯಾನ್ಸ್ ಟರ್ಮ್. ಕೇರಳದಲ್ಲಿ ಯಾರಿಗೋ ಒಬ್ಬರಿಗೆ ಯಾವುದೋ ಒಂದು ಕೊಳದಲ್ಲಿ ಈಜು ಹೋಗಿ ಬಂದಾದ್ಮೇಲೆ ಒಂದು 3ನೇ ದಿವಸ 4ನೇ ದಿವಸ ಆದ್ಮೇಲೆ ಮೆನಿಂಜೈಟಿಸ್ ಬಂತು ಅಂತ. ಸೊ ಈ ಸ್ವಿಮ್ಮಿಂಗ್ ಪೂಲ್ ಮೆನಿಂಜೈಟಿಸ್ ಅನ್ನೋದು ಇಟ್ ಇಸ್ ಒಂದು ಪ್ಯಾರಾಸಿಟಿಕ್ ಇನ್ಫೆಕ್ಷನ್. ಆ ಪ್ಯಾರಾಸೈಟ್ ಹೆಸರು ನೆಗ್ಲೇರಿಯಾ ಫೌಲೆರಿ ಅಂತ ಹೆಸರು. ಅದೇನು ಮಾಡುತ್ತೆ, ಈ ಸ್ವಲ್ಪ ಕೊಳಕು ನೀರಲ್ಲಿ, ಅಂದರೆ ಇವಾಗ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಇಟ್ಕೊಳ್ಳಿ, ಅದು ರೆಗ್ಯುಲರಾಗಿ ಕ್ಲೋರಿನೇಟ್ ಮಾಡಿ ಕ್ಲೀನಾಗಿ ಮೇಂಟೈನ್ ಆಗಿತ್ತು ಅಂತಂದರೆ ಅದರಿಂದ ಆಗಲ್ಲ. ಸೊ ಈಗ ನಾವು ಸ್ವಿಮ್ಮಿಂಗ್ ಪೂಲ್ ಮೆನಿಂಜೈಟಿಸ್ ಅಂದರೆ ಎಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಹೋದ್ರೂ ಮೆನಿಂಜೈಟಿಸ್ ಬರುತ್ತೆ ಅಂತ ಅನ್ಕೊಳ್ಳೋದಿಲ್ಲ. ಅನ್ಹೈಜಿನಿಕಲಿ ಮೇಂಟೈನ್ ಸ್ವಿಮ್ಮಿಂಗ್ ಪೂಲ್, ತುಂಬ ದಿವಸದಿಂದ ನೀರಲ್ಲೇ ಇದೆ, ಪಾಚಿ ಕಟ್ಟಿರೋ ನೀರಿದೆ, ನೀರನ್ನು ಕ್ಲೋರಿನೇಟ್ ಮಾಡಿಲ್ಲ, ನೀರನ್ನು ಕ್ಲೀನ್ ಮಾಡಿಲ್ಲ, ಅಥವಾ ತುಂಬ ದಿವಸದಿಂದ ಮಳೆ ಬರದೆ ನಿಂತಿರೋ ನೀರಿನ ಕೊಳಗಳಿರುತ್ತೆ, ಕೆರೆಗಳಾಗ್ಬೋದು, ಕೊಳಗಳಾಗ್ಬೋದು, ನೀರು ಫ್ರೆಶ್ ಆಗದೆ, ಅದು ನೀರು ರೀಸೈಕಲ್ ಆಗದೆ ತುಂಬ ದಿನ ನಿಂತಿರೋ ನೀರು ಇರುತ್ತಲ್ಲ, ಅಂಥ ನೀರಿನ ಒಂದು ಜಾಗಗಳಲ್ಲಿ ಸ್ನಾನ ಮಾಡಿದ್ರೆ ಅಥವಾ ಈಜಿದ್ರೆ ಏನಾಗುತ್ತೆ, ಮೂಗಿನ ಒಳಗಡೆ ನೀರು ಹೋಗುತ್ತೆ. ಆ ನೀರಲ್ಲಿ ಆ ಪ್ಯಾರಾಸೈಟ್ ಇರುತ್ತೆ, ನೆಗ್ಲೇರಿಯಾ ಫೌಲೆರಿ ಅಂತ, ಮೂಗಿನ ಒಳಗಡೆ ಹೋಗುತ್ತೆ. ಮೂಗಿನ ಮೇಲ್ಭಾಗದಲ್ಲಿ ನಮಗೆ ವಾಸನೆ ಕಂಡುಹಿಡಿಯೋದಕ್ಕೆ ಅಂತ ಹೇಳಿ ಸೂಕ್ಷ್ಮವಾದ ನರಗಳಿದೆ, ಆ ನರಗಳ ಮುಖಾಂತರ ಬ್ರೈನಿಗೆ ಹೋಗುತ್ತೆ. ಸೊ ದಟ್ ಇಸ್ ಅ ಟೈಪ್ ಆಫ್ ಇದು. ರೇಬೀಸಲ್ಲಿ ಆಯಿತು ಅಂತಂದರೆ ಕೈ ಕಾಲಲ್ಲಿ ನಾಯಿ ಕಚ್ಚಿತು ಅಂತಂದರೆ ಆ ನರಗಳಿಂದ ಮೇಲಕ್ಕೆ ಹೋಗ್ಬೋದು. ಸ್ವಿಮ್ಮಿಂಗ್ ಪೂಲ್ ಮೆನಿಂಜೈಟಿಸ್ ಅಂತಂತು ಅಂದರೆ ಮೂಗಿನ ನಾವು ಇದನ್ನು ನೋಡ್ತೀವಲ್ಲ ವಾಸನೆ, ಅದರಿಂದ ಮೇಲೆ ಹೋಗ್ಬೋದು. ಸೊ ನರಗಳ ಮುಖಾಂತರ ಮಿದುಳೊಳಗೆ ತಲುಪೋದು. ಸೊ ರಕ್ತದ ಮುಖಾಂತರ ಮಿದುಳಿಗೆ ತಲುಪೋದು, ಅಕ್ಕಪಕ್ಕ ಆಗೋ ತೊಂದರೆಯಿಂದ ಮಿದುಳಿಗೆ ತಲುಪೋದು, ನರಗಳ ಮುಖಾಂತರ ಅಥವಾ ಡೈರೆಕ್ಟಾಗಿ ತಲೆಗೆ ಏಟು ಬೀಳೋದ್ರಿಂದ ತಲೆಗೆ ತಲುಪೋದು. ಸೊ ಈ 3 ಮೇನ್ ವೇಸಿಂದ ಮಿದುಳು ಅಥವಾ ಮಿದುಳಿನ ಹೊರಗಲ ಪದರಗಳಿಗೆ ಇನ್ಫೆಕ್ಷನ್ ಆಗುತ್ತೆ.
ಆಲ್ಸೋ ರೇಬೀಸ್ ಬಗ್ಗೆ ನೀವು ಮಾತಾಡಿದ್ರಿಂದ ಇದೊಂದು ಡೌಟ್ ಕೇಳಬೇಕಾಯ್ತು ನಿಮ್ಮನ್ನು. ನಿಯರರ್ ಟು ದ ಬ್ರೈನ್ ನಾಯಿ ಕಚ್ಚಿದಷ್ಟು ತುಂಬ ಬೇಗ ಅದು ಮೆದುಳಿಗೆ ರೀಚ್ ಆಗುತ್ತೆ. ಅಂದ್ರೆ ಇವಾಗ ಕಾಲಲ್ಲಿ ಕಚ್ಚಿದಾಗ ಕೆಲವೊಂದ್ಸಲ ಅದು ಸಾಕಷ್ಟು ದಿನಗಳೇ ತಗೋಬಹುದು, ವರ್ಷಗಳೇ ತಗೋಬಹುದು ಮೆದುಳಿನ ರೀಚ್ ಆಗ. ಯಾಕೆ ಅಂತಂದ್ರೆ ಆ ವೈರಸ್ಸು ಕಾಲಿನ ನರದಿಂದ ಹಿಡಿದು ಮೆದುಳಿಗೆ ಹೋಗೋಕೆ ಟೈಮ್ ಜಾಸ್ತಿ. ನಿಧಾನಕ್ಕೆ ಅದೇನು ಒಂದೇ ಸಮ ಏನು ಹೈವೇ ಅಲ್ಲ, ಹಂಗೆ ಮೇಲ್ ಇದ್ದಕ್ಕಿದ್ದಂಗೆ ಹತ್ತಕ್ಕೆ ಅದು 1 ಮಿಲಿಮೀಟ್ರು 2 ಮಿಲಿಮೀಟ್ರು ಆ ಥರ ನಿಧಾನಕ್ಕೆ ಹತ್ಕೊಂಡು ಬರುತ್ತೆ. ಕಾಲಿನ ನರದಿಂದ ಹಿಡಿದು ಸೊಂಟದ ತನಕ ಬಂದು ಅಲ್ಲಿ ಸ್ಪೈನಲ್ ಕಾರ್ಡ್ ಒಳಗೆ ಹೋಗಿ ಸ್ಪೈನಲ್ ಕಾರ್ಡಿಂದ ಮೇಲೆ ಮೆದುಳು ತನಕ ಹತ್ಕೊಂಡು ಹೋಗೋದಕ್ಕೆ ಅಷ್ಟು ಟೈಮ್ ಬೇಕದಕ್ಕೆ. ರೇಬೀಸ್ ಇರೋ ನಾಯಿ ಮನುಷ್ಯರಿಗೆ ಕಚ್ಚಿದರೆ ಅದಕ್ಕೆ ಅಂತ ಹೇಳಿ ಒಂದು ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್ ಇದೆ, ಒಂದು ಸಿವಿಯರಿಟಿ ಕ್ಲಾಸಿಫಿಕೇಶನ್ ಇದೆ. ಅದರಲ್ಲಿ ಫೇಸ್ ಮುಖಕ್ಕೆ ಕಚ್ಚಿರೋದು ಹೈಯೆಸ್ಟ್ ಸಿವಿಯರಿಟಿ ಕ್ಲಾಸ್, ಹೈಯೆಸ್ಟ್ ರಿಸ್ಕ್ ಕ್ಲಾಸ್. ಯಾಕೆಂದ್ರೆ ಮುಖಕ್ಕೆ ಕಚ್ಚಿತು ಅಂದರೆ ಮುಖದ ನರಗಳೇನಿದೆ ಡೈರೆಕ್ಟಾಗಿ ಮೆದುಳಿಗೆ ಲೀಡ್ ಮಾಡುತ್ತೆ. ಸ್ಪೈನಲ್ ಕಾರ್ಡು ಇಲ್ಲ ಮಧ್ಯದಲ್ಲಿ, ಡೈರೆಕ್ಟಾಗಿ ಮೆದುಳಿಗೆ ಹೋಗೋದು. ಸೊ ಮುಖ, ಕುತ್ತಿಗೆ, ಮೇಲ್ಗಡೆ ಕುತ್ತಿಗೆ ಅಥವಾ ತೋಳು ಇಲ್ಲೆಲ್ಲ ಕಚ್ಚಿತು ಅಂದರೆ ಮೆದುಳಿಗೆ ತಲುಪೋ ಸಾಧ್ಯತೆ ಜಾಸ್ತಿ, ತುಂಬ ಸಿವಿಯರು. ಆದಷ್ಟು ಬೇಗ ವ್ಯಾಕ್ಸಿನೇಷನ್ ಕೊಡಬೇಕು, ಕಚ್ಚಿರೋ ಜಾಗಕ್ಕೂ ವ್ಯಾಕ್ಸಿನೇಷನ್ ಕೊಡಬೇಕು, ಆದಷ್ಟು ಬೇಗ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅಂತೀವಿ. ಕಾಲು ಕಚ್ಚಿತು ಅಂದರೆ ಸಿವಿಯರಿಟಿ ಪ್ರಮಾಣ ಕಮ್ಮಿ, ಅಂದರೆ ಅದು ಅಲ್ಲಿಗೆ ಹೋಗಕ್ಕೆ ಟೈಮ್ ಇದೆ. ಸೊ ಟೈಮ್ ಇರೋದ್ರಿಂದ ವಾಸಿ ಮಾಡೋ ಸಾಧ್ಯತೆ ಜಾಸ್ತಿ. ಬಟ್ ಸ್ಟಿಲ್ ಎಷ್ಟೇ ವರ್ಷಗಳಾದ್ಮೇಲೆ ಬೇಕಾದ್ರೂ ರೇಬೀಸ್ ಬರಬಹುದು. ಜಸ್ಟ್ ಇನ್ ಕೇಸ್ ಎಷ್ಟು ಅಡ್ವಾನ್ಸ್ ಆಗಿದ್ರು ರೇಬೀಸ್ಗೆ ನಮ್ಮಲ್ಲಿರೋ ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬಾ ಕಮ್ಮಿ. ರೇಬೀಸ್ ಬರದೇ ಇರೋ ಹಾಗೆ ತಡೆಯೋದಕ್ಕೆ ವ್ಯಾಕ್ಸಿನೇಷನ್ ಕೊಡ್ಬೋದು. ಈಗ ನಾಯಿ ರೇಬೀಸ್ ಇನ್ಫೆಕ್ಷನ್ ಇರೋ ನಾಯಿ ಕಚ್ಚಾದ್ಮೇಲೆ ವ್ಯಾಕ್ಸಿನೇಷನ್ ಕೊಟ್ಟು ಆ ಕಚ್ಚಿರೋ ಜಾಗಗಳನ್ನೆಲ್ಲ ಕ್ಲೀನ್ ಮಾಡಿ ಇದು ಮಾಡಿ ಅದೆಲ್ಲ ಸರಿ ಮಾಡಿ ಮಾಡೋವಂಥ ಫೆಸಿಲಿಟಿ ಇದೆ. ಬಟ್ ಒಂದು ಸಲ ರೇಬೀಸ್ ಇನ್ಫೆಕ್ಷನ್ ಮನುಷ್ಯನಿಗೆ ಬಂದಾದಮೇಲೆ ಅದ್ರ ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬ ಕಮ್ಮಿ. ಕರೆಕ್ಟ್. ಆ್ಯಂಡ್ ಇದೇ ಥರದ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೋಡಿದಾಗ ಅದ್ರ ಕೆಳಗೆ ಸುಮಾರು ಜನ ದೇ ಹೆಡ್ ಆಸ್ ದಿಸ್ ಕ್ವೆಶ್ಚನ್. ಅಂದರೆ ಆ ಭಯ ಬರುತ್ತಲ್ಲ ಅವ್ರಿಗೆ, ಯಾವಾಗಲೂ ಹಿಂದೆ ಒಂದು ನಾಯಿ ಕಚ್ಚಿತ್ತು, ಸುಮ್ಮನೆ ಪರಿಚಿತಷ್ಟೇ, ನಾನು ಅವಾಗ ರೇಬೀಸ್ ಇಂಜೆಕ್ಷನ್ ತಗೊಳ್ಳಿಲ್ಲ. ಎರಡು ವಿಷಯ, ಒಂದು ರೇಬೀಸು ನಾಯಿಯಿಂದಾನೇ ಬರುತ್ತೆ ಅನ್ನೋ ತುಂಬಾ ತಪ್ಪು ವಿಷಯ. ಬೆಕ್ಕಿಂದಾನು ಬರುತ್ತೆ. ರೇಬೀಸ್ ಬೆಕ್ಕಿಂದ ಬರ್ಬೋದು, ಇಲಿಯಿಂದ ಬರ್ಬೋದು, ಬಾವಲಿಗಳು ಕಚ್ಚಿದ್ರೆ ಬರ್ಬೋದು. ಸೊ ರೇಬೀಸ್ ಬೇರೆ 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 ಪ್ರಾಣಿಗಳಿಂದ ಬರ್ಬೋದು, ರೇಬೀಸ್ ನಾಯಿಗೆ ಮಾತ್ರ ಅನ್ನೋದು ತುಂಬಾ ತಪ್ಪು. ಯೂಶಲ್ ಆಗಿ ರೇಬೀಸ್ ಬರೋದು ಕಚ್ಚೋದ್ರಿಂದ, ಅವುಗಳ ಸಲೈವಾದಲ್ಲಿ ರೇಬೀಸ್ ವೈರಸ್ ಇರುತ್ತೆ, ಹಾಗಾಗಿ ಅದರಿಂದ ಟ್ರಾನ್ಸ್ಮಿಷನ್ ಆಗೋದು ಸಹಜ. ಪರಚೋದು ಮಾಡೋದು ಅದರಿಂದ ಬರೋ ಸಾಧ್ಯತೆ ತುಂಬ 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 ಕಮ್ಮಿ. ಯಾಕೆ ಗೊತ್ತಾ, ಪರಚಿರೋ ಜಾಗನ ಮತ್ತವು ನೆಕ್ಕಿದ್ರೆ ಮಾಡಿದ್ರೆ ಅದರಿಂದ ಏನೋ ಕಂಟ್ಯಾಮಿನೇಷನ್ ಆಗ್ಬೋದು, ಬಟ್ ಪರಚೋದ್ರಿಂದ ಮಾಡೋದ್ರಿಂದ ರೇಬೀಸ್ ಬರೋ ಸಾಧ್ಯತೆ ಇಲ್ಲ. ಮತ್ತು ರೇಬೀಸ್ ಬರೀ ನಾಯಿಗಳಿಂದನೇ ಬರೋದು ಅಂತಂದು ಇಲ್ಲ. ಕರೆಕ್ಟ್. ಆ್ಯಂಡ್ ಈ ಒಂದು ಡೌಟ್ನ ವೆಟರ್ನರಿ ಡಾಕ್ಟರ್ನ ಕೇಳಿದಾಗ ಅವ್ರು ಹೇಳಿದ್ದೇನೆಂದರೆ, ನಾಯಿ ಕಚ್ಚಿನೋ ಪರ್ಚೋ ಅಥವಾ ಯಾವುದೇ ಒಂದು ಪ್ರಾಣಿ ಕಚ್ಚಿ ಸುಮಾರು ವರ್ಷಗಳಾದ್ಮೇಲೆ ಬರಬಹುದಾ ಅನ್ನೋ ಭಯ ಇರೋರಿಗೆ ಆ ಪ್ರಾಣಿನ ಮಾನಿಟರ್ ಮಾಡಿದ್ರು ನಾವು. ಹೌದು, ಯುನೋ ನಮಗೆ ಕಚ್ಚಿ ಅಥವಾ ಪರ್ಚಾದ ನಂತರ ಫಾರ್ ದ ನೆಕ್ಸ್ಟ್ 10 days ಆ ಪ್ರಾಣಿಗೆ ಏನೂ ಆಗಲಿಲ್ಲ ಅನ್ನೋದಿದ್ರೆ ವಿ ಆರ್ ಸೇಫ್ ಅಂತ. ಸಾಕಷ್ಟು ಮನೆ ನಾಯಿ ಕಚ್ಚಿತು ಅಂತಂದ್ರೆ ಮಾನಿಟರ್ ಮಾಡೋದು ಸುಲಭ. ಅದು ಬೀದಿ ನಾಯಿ ಕಚ್ಚಿತು ಅಂತಂದ್ರೆ ಹೇಗೆ ಮಾನಿಟರ್ ಮಾಡ್ತೀರಾ? ಯಾವ ನಾಯಿ ಕಚ್ಚಿತು ಅಂತಾನೆ ಪಾಪ ಒಂದೊಂದ್ಸಲ ಗೊತ್ತಾಗಲ್ಲ. ಸಣ್ಣ ಮಕ್ಕಳು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತವೆ, ಯಾವುದೋ ನಾಯಿ ಬಂದು ಕಚ್ಬಿಟ್ಟು ಹೋಗ್ಬಿಡುತ್ತೆ ಪಾಪ. ಯಾವ ನಾಯಿ ಕಚ್ಚಿತು ಅಂತನೋ ಅದಕ್ಕೆ ಹೇಳ್ಕೊಳ್ಳೋ ಅಂತ ಒಂದು ಮನಸ್ಥಿತಿ ಇರಲ್ಲ ಪಾಪ, ಅದು ಗೊತ್ತಾಗೋದಿಲ್ಲ. ಯಾವ ನಾಯಿನ ಮಾನಿಟರ್ ಮಾಡ್ತೀರಾ? ಪ್ರಾಕ್ಟಿಕಲ್ ಸೊಲ್ಯೂಷನ್ ಕಷ್ಟ ಅದು. ಸೊ ರೀಸೆಂಟಾಗಿ ಭಾರತದಲ್ಲೂ ಒಬ್ಬ ಬಾಕ್ಸರ್ಗೆ ಹೀಗಾಯಿತು. ಅಂದರೆ ನಾಯಿ ಮರಿನ ಸೇವ್ ಮಾಡೋದಕ್ಕೆ ಹೋಗಿ ಮೋರಿಲಿ ಇದ್ದಂಥ ನಾಯಿ ಮರಿನ ಸೇವ್ ಮಾಡಿ ಅದಾದ ಕಪಲ್ ಆಫ್ ಡೇಸ್ಗೆನೆ ಹಿ ಪಾಸ್ಡ್ ಅವೇ ಬಿಕಾಸ್ ಆಫ್ ರೇಬೀಸ್. ರೇಬೀಸಿನ ಡಯಾಗ್ನೋಸಿಸ್ ನೀಡ್ಸ್ ಟೈಮ್. ನಾಯಿ ಕಚ್ತಿದ್ದ ಹಾಗೆ ರೇಬೀಸ್ ಬರುತ್ತೆ ಅನ್ನೋ ತುಂಬ ತಪ್ಪು. ನೀಡ್ಸ್ ಟೈಮ್. ಕೆಲ ದಿನಗಳಲ್ಲಿ ಅದರ ಫಸ್ಟ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂಡ್ ಇಟ್ ವಿಲ್ ವರ್ಸನ್. ಅಂಡ್ ರೇಬೀಸ್ ವ್ಯಾಕ್ಸಿನ್ ಇಸ್ ವೆರಿ ಎಫೆಕ್ಟಿವ್. ಅಡ್ವಾನ್ಸ್ಡ್ ವ್ಯಾಕ್ಸಿನ್ ಇದೆ. ಸೊ ರೇಬೀಸ್ ವ್ಯಾಕ್ಸಿನ್ ಇಸ್ ಎಫೆಕ್ಟಿವ್. ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಕಚ್ಚಾದ್ಮೇಲೆ ಸರಿಗೆ ಮಾಡ್ಕೊಂತು ಅಂದರೆ ರೇಬೀಸ್ ಬರೋ ಸಾಧ್ಯತೆನ ಖಂಡಿತ ತಡಿಬಹುದು. ಬಟ್ ಒಂದು ಸಲ ರೇಬೀಸ್ ಇನ್ಫೆಕ್ಷನ್ ಬಂದು ಮಿದುಳಿಗೆ ಹತ್ತಾದ್ಮೇಲೆ ಇರೋ ಟ್ರೀಟ್ಮೆಂಟ್ ಇದು ತುಂಬ ಕಷ್ಟ. ಬಟ್ ಫೈನಲಿ ಬ್ರೈನ್ ಇನ್ಫೆಕ್ಷನ್ ಇಂದಲೇ ಅದು ಸಾವಾಗದಲ್ವಾ? ಹೌದು, ಇಟ್ ಇಸ್ ಬ್ರೈನ್ ಇನ್ಫೆಕ್ಷನ್. ಓಕೆ, ಇಟ್ ಇಸ್ ಅ ಬ್ರೈನ್ ಇನ್ಫೆಕ್ಷನ್. ಓಕೆ.